ಜನರಿಗೆ ಅರೆಸ್ಟ್ ಮಾಡಿದ್ದಾರೆ ಸರ್. ಅದೇ 25 ಲಕ್ಷ ಬೆಲೆ ಸರ್. ಇದು 18 ಸರಿ ಸರ್ ಸರಿ. ಹಾಂ ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ. ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು, ಅದರಲ್ಲಿ ದುಡ್ಡು ಮಾಡುವುದು, ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು, ಫೋರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ನಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ. ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ 19 ಜೂನ್ ರಂದು ಕ್ರೈಮ್ ನಂಬರ್ 63/24 ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವನ್ ಶೆಟ್ಟಿ 70 ವರ್ಷ ವಯಸ್ಸಿದವರು, ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವತ್ತು 10 ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ. ಅದಕ್ಕೆ ತಕ್ಕಂತೆ ನಾವು ಒಂದು FIR ಸಹ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ 3 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಅವ್ರು JC ಸಹ ಹೋಗಿದ್ದಾರೆ. ಒಬ್ಬ ಶಂಕರ್ ಚವಾನ್ ರೆಸಿಡೆಂಟ್ ಆಫ್ ಭೂತ್ನಾಳ್ ತಾಂಡ, ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ, ಮತ್ತೆ ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್, ಈ 3 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ, ಮತ್ತೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ಕೆಲವು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಹುಡುಕಾಡ್ಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ. ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು, ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅವರಿಗೆ ಸಹ ಅರೆಸ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ 24 ಜೂನ್ ಆ ದಿವಸ 2 ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬ್ಯಾಂಕ್ ಇಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳ್ಬಿಟ್ಟು ಒಂದು NOC ತಗೊಂಡ್ ಬರ್ತಾರೆ. ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ. ಲ್ಯಾಂಡ್ ಬೋಜಾ ಏನ್ ಹೇಳ್ತೀವಿ ನಾವು ಅದನ್ನು ಕಡಿಮೆ ಮಾಡಕ್ಕೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗ್ತಾರೆ, ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ NOC ತಗೊಂಡು ಹೋಗ್ತಾರೆ. ಅದಕ್ಕೆ 2 ಕೇಸ್ ಮಾಡಿದೀವಿ, 66/24 and 67/24. ಇದರಲ್ಲಿ ಸಹ ಒಟ್ಟು 6 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಜಿನಪ್ಪ ಮಂಜರಗಿ, ಮಹಾವೀರ್ ಮಂಜರಗಿ, ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ, ಶ್ರೀಧರ್ ಅಮೀನ್ಗಢ, ಇವನು ಫೇಕ್ ಆಧಾರ್ ಮಾಡಿರ್ತಾನೆ, ಮತ್ತೆ ತುಕಾರಾಮ್ ಸಾಳುಂಕೆ, ಇವನು ಮಿಡಲ್ ಮ್ಯಾನ್. ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್. ಇಷ್ಟು 6 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಇವರಿಗೆ JC ಕಳಿಸಲಾಗಿದೆ. ಇನ್ನೊಂದು ಕೇಸ್ 6 ಮಾರ್ಚ್ 2024ರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ 19/24 ಆದರ್ಶ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ. ಇದರಲ್ಲಿ ಸಹ ಅಕ್ಯೂಸ್ಡ್ 6 ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ. ಇದರಲ್ಲಿ ಒಟ್ಟು 7 ಎಕರೆ ಆಸ್ಪಾಸು ಇರುವಂತಹ ಲ್ಯಾಂಡ್ ಅನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ನಿಂತು ಅದು ಮಾರಾಟ ಆಗಿರುತ್ತದೆ. ವಿಕ್ಟಿಮ್ ಅದಕ್ಕೆ ಸಹ ಸುಮಾರು 88 ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದಾನೆ ಅವನು ಮೋಹನ್ ಹೆಗಡೆ, ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್, ಇವನು ವಿಜಾಪುರದವನು, ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ. ಜಿತೇಂದ್ರ ಚವಾನ್, ಅಶೋಕ್ ರಾಠೋಡ್, ಪ್ರಕಾಶ್ ಚವಾನ್ 3 ಜನ ಭೂತನಾಳ್ ತಾಂಡದವರು, ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವರು. ಇವರು 6 ಜನ ಈಗಾಗಲೇ ದಸ್ತಗಿರಿ ಆಗಿದೆ. ಇದರಲ್ಲಿ ಇನ್ನೂ 3 ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದ್ದಾರೆ, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು. ಇನ್ನೊಂದು ಕೇಸ್ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಡ್ರೈವ್ ಮಾಡ್ತಾ ಇದ್ದೀವಿ, ಇದು ಇಲಿಗಲ್ ಇದು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ, ಕ್ರೈಮ್ಸ್ ಬಗ್ಗೆ, ಅದನ್ನು ನೋಡಿ ಒಬ್ರು ಮುಂದೆ ಬಂದಿರ್ತಾರೆ. ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳ್ಬಿಟ್ಟು ಅವ್ರು 25 ಲಕ್ಷ ಕಳ್ಕೊಂಡಿರ್ತಾರೆ. 2 ವರ್ಷ ಹಿಂದೆ ಆದ ಘಟನೆ. ಸೊ ಇದರಲ್ಲಿ ಇವರಿಗೆ ಯಾವುದೋ ಒಂದು ಲ್ಯಾಂಡ್ ಸೇಲ್ ಮಾಡಿ ಬೇರೆಯವನ ಹೆಸರಲ್ಲಿ ಇರುವಂತಹ ಲ್ಯಾಂಡ್ ಇಂಪರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ. ಇವರು 25 ಲಕ್ಷ ಕೊಟ್ಟಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ. 2 ವರ್ಷ ಹಿಂದಿನ ಘಟನೆ. ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಆಗುತ್ತೆ. ನಾವು ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ. ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಅದರಲ್ಲಿ ಆರೋಪಿ ನಂಬರ್ 1 ಚಾಂದ್ ಪಿ ಇನಾಮ್ದಾರ್ ಅಲಿಯಾಸ್ ರಮ್ಲಿ ಚಾಂದ್, ಇವನು ರೌಡಿ ಶೀಟರ್ ಇದ್ದಾನೆ, ಇವನಿಗೆ ದಸ್ತಗಿರಿ ಮಾಡಲಾಗಿದೆ, JC ಕಳಿಸಲಾಗಿದೆ. ಮತ್ತೆ ಮೆಹಬೂಬ್ ಹಡಗಲಿ, ಮೆಹಬೂಬ್ ಡಾಂಗೆ,
ಸಿಕಂದರ್ ಮೆಹಬೂಬ್ ಹಡಗಲಿ, ಸಿಕಂದರ್ ಗಂಗನಹಳ್ಳಿ, ದತ್ತು ತಿಕ್ಕುಂಡಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗ್ಬೇಕು ವಿಕ್ಟಿಮ್ಗೆ, ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ. ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು. ಈ ಎಲ್ಲಾ ಕೇಸಸ್ಗಳಲ್ಲಿ ಯಾವುದೊಂದು ಲ್ಯಾಂಡ್ ಪಾರ್ಸಲ್ ಇರುತ್ತದೆ, ವಿಕ್ಟಿಮ್ ಯಾರ ಹೆಸರಲ್ಲಿ ಲ್ಯಾಂಡ್ ಇದೆ, ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಒಂದು ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ. ಇನ್ನೂ ಕೆಲವು ಕೇಸಸ್ ಇದಾವೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ, ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ. ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆದಿತ್ತು. ಅದರಲ್ಲಿ ಎಲ್ಲ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ. ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ, ಇನ್ನು ಉದಾಹರಣೆಗೆ ನಾರಾಯಣ್ಕರ್ ಅವರು 2 ವರ್ಷ ಬಿಟ್ಟು ಬಂದಿದ್ದಾರೆ, FIR 2 ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ. ಈ ರೀತಿ ಇನ್ನೂ ಜನ ಇರಬಹುದು, ಅದು ಘಟನೆ ನಡೆದಿದೆ ಬಟ್ ಅವರು ಮುಂದೆ ಬಂದು FIR ರಿಜಿಸ್ಟರ್ ಮಾಡಿಲ್ಲ ಅಂತವರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು FIR ರಿಜಿಸ್ಟರ್ ಮಾಡ್ತೀವಿ, ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ. ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂತ ಒಂದು ಕ್ರಮ ನಡೆಸಲಾಗುವುದು. ಪ್ರಶ್ನೆಪ್ಪ ಈಗ ರಿಜಿಸ್ಟರ್ ಆಗ್ತಾ ಬಂದಿದೆ, ಬಟ್ ಇಷ್ಟು ನಾವು ಫೋಕಸ್ ಆಗಿ ಫುಲ್ ಎಲ್ಲ ಎನರ್ಜಿ ಇಟ್ಟು ಡಿಟೆಕ್ಟ್ ಮಾಡುವುದು, ಅರೆಸ್ಟ್ ಮಾಡುವುದು, ಅದು ಕಂಟಿನ್ಯೂಸ್ ಎಫರ್ಟ್ ನಾವು ಈ ಸಲ ಮಾಡ್ತಾ ಇದೀವಿ. ಕಳೆದ 3-4 ತಿಂಗಳಿಂದ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ. ಡೇಟಾ ನೋಡ್ರಿ, ಈಗಲೇ ನಾನು ಹೌದು ನಾನು ಈಗ ನೋಡ್ರಿ, ಈಗಲೇ ನಾನು ಹೇಳಿದ ಹಾಗೆ 5 ಕೇಸಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ. ಇನ್ನು ಮೊನ್ನೆ ನಾವು ಇನ್ನೊಂದು ಕೇಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ. ಒಂದು ಕೇಸಲ್ಲಿ ಒಂದು ರುದ್ರಗೌಡ ಅಂತ ಹೇಳ್ಬಿಟ್ಟು ಅವರಿಗೆ ಸಹ ಇದೇ ರೀತಿ ಫೇಕ್ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ. ಅದರಲ್ಲಿ ಸಹ ಆರೋಪಿಗಳನ್ನು ಹಿಡಿದಿದ್ದೀವಿ. ಅದರಲ್ಲಿ ಸಹ ಅವ್ರದ್ದು ಹಣನೂ ವಾಪಸ್ ಹೋಗಿದೆ. ದಟ್ ಕೇಸಸ್ 6ನೇ ಕೇಸ್ ಆಯ್ತು. ಸೊ ಐ ಥಿಂಕ್ 8-9 ಕೇಸ್ ಇರಬಹುದು. ಪ್ಲಸ್ ಹಳೆ ಕೇಸಸ್ 8 ಕೇಸಸ್ ಈಗಾಗಲೇ ತನಿಖೆಯಲ್ಲಿ ಇದಾವೆ. ಅದು 2021 ಇಂದ ಆವಾಗನಿಂದ ಬಂದಂತ ಕೇಸಸ್ ಮೊನ್ನೆ ಒಂದು ರಿವ್ಯೂ ಮಾಡಿ ಆ ಕೇಸಸ್ ನಾವು ಸಹ ಪುನರುಜ್ಜೀವಿಸ್ತಾ ಇದ್ದೀವಿ, ಮತ್ತೆ ಸ್ಟಾರ್ಟ್ ಮಾಡಿದೀವಿ. ಅದ್ರಲ್ಲಿ ಸಹ ಕೆಲವು ಆರೋಪಿ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರಿಗೆ ಹಿಡ್ಕೊಂಡು ಬರ್ತೀವಿ. ಎಲ್ಲ ಕೇಸ್ಗಳು ನೋಡಿದ್ರೆ ಹಿಂದ್ಗಡೆ ಒಂದು ಇದ್ರದ್ದೇ ಒಂದು ಮಾಫಿಯಾ ಇದೆ, ಅಥವಾ ಒಂದು ಗ್ಯಾಂಗ್ ಇದೆ, ಅಥವಾ ಇವರೆಲ್ಲರೂ ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರೋದು ಏನಾಗುತ್ತೆ ನೋಡ್ರಿ. ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ ಮಾಡುವವರು ಈಗ ಯಾರ್ಯಾರು ಸಿಗ್ತಾರೆ ನಾವು, ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೆಲವು ಬಾಂಡರೇಟರ್ ಇದ್ದಾರೆ, ಬಾಂಡರ್ ಸಹ ಇನ್ವಾಲ್ವ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅಂತ ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ. ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ್ಕರ್ ಅವರ ಕೇಸಲ್ಲಿ ಒಂದು ರೌಡಿ ಶೀಟರ್ನು ಸಹ ನಾವು ಅರೆಸ್ಟ್ ಮಾಡಿದೀವಿ. ಸೊ ಯಾರೇ ಆಗ್ಲಿ, ನೆಟ್ವರ್ಕ್ ಯಾವುದೇ ಆಗ್ಲಿ, ಅದನ್ನು ಖಂಡಿತ ಇದನ್ನು ಭೇದಿಸ್ತೀವಿ. ನೆಟ್ವರ್ಕ್ ಅದು ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈ 5-6 ಕೇಸಸ್ ಏನ್ ಹೇಳಿದೀವಿ, ಅದ್ರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತೇವೆ ಅಂತ ಇಲ್ಲ, ಬಟ್ ಇಂಥ ಟೀಮ್ ಬೇರೆ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದೆಯಾ ಅದ್ರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೀವಿ. ಮೇನ್ ಆಗಿ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸರ್ ಅಧಿಕಾರಿಗಳು ಏನಾದ್ರು ಮೇನ್ ನೋಡಿ, ಇಲ್ಲಿವರು ತನಿಖೆಯಲ್ಲಿ ಏನ್ ಕಂಡು ಬರ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ. ಸದ್ಯಕ್ಕೆ 1-2 ಕೇಸಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದ್ವಿ. ದೇಶದಲ್ಲಿ ಇದು ಕೊಟ್ಟಿ ದಾಖಲೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಒಂದು ಇಲಾಖೆ, ಆ ಇಲಾಖೆಯವರು ಎಷ್ಟೋ ಪ್ರಕರಣಗಳು ರಾಜಿ ಸಂಧಾನದ ಮಧ್ಯದಲ್ಲಿ ನಿಮ್ ತಾನೇ ಬಂದ್ಮೇಲೆ ನೀವು ತನಿಖೆ ಚಾಲು ಮಾಡೋದು. ಕೆಲವು ಪ್ರಕರಣಗಳು ಏನಪ್ಪ ಕೋರ್ಟಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ ಹೋಗೋದು, ನಾವೇ ಇಲ್ಲೇ ಒಂದಿಷ್ಟು ದುಡ್ಡು ಕೊಟ್ಟು ಬಗೆಹರಿಸೋಣ. ಅದೇ ನಾನು ಧೈರ್ಯ ತುಂಬ್ತಾ ಇದೀನಲ್ಲ, ನಾವು ಆಕ್ಷನ್ ಮಾಡ್ತಾ ಇದೀವಿ. ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳನ್ನು ಸಿಗ್ತಾರೆ. ನೋಡಿ, ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವರು ಮತ್ತೊಂದು ಕೇಸ್ ಮಾಡಕ್ ಹೋಗಲ್ಲ. ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರೆ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಮಾಡೋಕೆ ಧೈರ್ಯ ಬರುತ್ತೆ. ಅವ್ರು 2ನೇ ಮಾಡ್ತಾರೆ, 3ನೇ ಮಾಡ್ತಾರೆ. ನಾವು ಫಸ್ಟ್ ಕೇಸಲ್ಲಿ ಕಂಡು ಹಿಡಿಯೋಣ, ಅಷ್ಟರಲ್ಲಿ ಆಕ್ಷನ್ ಆದ್ರೆ ಮತ್ತೆ ಯಾರು ಅದನ್ನು ಮಾಡುವುದಿಲ್ಲ. ಆಗೋಕ್ಕಿಂತ ಮುಂಚೆ ಹಿಡಿದಿರೋ ಪ್ರಕರಣಗಳು ಬೇರೆ, ಎಷ್ಟೋ ಪ್ರಕರಣಗಳಲ್ಲಿ ರಿಜಿಸ್ಟ್ರೇಷನ್ ಆಗೋಗಿದೆ ಸರ್. ಅಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಮಾಡ್ಬೇಕು ಅವರನ್ನು, ಯಾಕಂದ್ರೆ ಅವ್ರು ನೋಡ್ರಿ, ಇದೆಲ್ಲ ತನಿಖೆ ಮೇಲೆ ಇರುತ್ತದೆ. ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ, ಅವ್ರು ಏನ್ ಹೇಳ್ತಾರೆ, ಏನ್ ಎವಿಡೆನ್ಸ್ ಇದೆ, ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗತ್ತೆ. ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ. ಸೊ ಏನ್ ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಖಂಡಿತ ಅವರಿಗೆ ಸಹ ನಾವು ಕೇಸ್ ಮಾಡ್ತೀವಿ ಅವ್ರ ಮೇಲೆ.
ನೋಡ್ರಿ ಅದ್ರ ಬಗ್ಗೆ ಮಾತಾಡಕ್ಕೆ ಆಗುತ್ತೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ವಿ ಆರ್ ಟಾಕಿಂಗ್ ಅಬೌಟ್. ಯಾರು ಇಂಪರ್ಸನೇಷನ್ ಮಾಡಿದಾನೆ, ಈ ಸಿಸ್ಟಮ್ ಅಲ್ಲಿ ಏನಾದ್ರು ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದ್ರು ವೀಕ್ ಪಾಯಿಂಟ್ ಇರ್ತವೆ, ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ. ಆಯ್ತು, ಅದನ್ನ ಹಿಡಿತೀವಿ ನಾವು. ಸರ್ ಇಲ್ಲಿವರೆಗೆ ಯಾವ್ದಾದ್ರು ಶಿಕ್ಷೆ ಆಗಿದೆನಾ ಸರ್ ಈ ಅದು ಟ್ರಯಲ್ ಕೇಸಸ್ ನೋಡ್ಬೇಕಪ್ಪ. ಅದ್ರಲ್ಲಿ ನಾವು ಎವಿಡೆನ್ಸ್ ಪಕ್ಕ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ. ಸರ್ ಅವರಿಗೆ ಕಾನೂನಿನ ಭಯಾನೇ ಇಲ್ಲ ಅಂತಂದ್ರೆ ಶಿಕ್ಷೆ ಆಗಲ್ಲ ಅಂತಂದ್ರೆ ಅವ್ರು ಮತ್ತೆ ಟ್ರೈ ಮಾಡ್ತಾರೆ ಹೋಗ್ತಾರೆ. ಅದು ಬೇರೆ ವಿಚಾರಪ್ಪ. ಅದನ್ನು ನಾವು ಅದಕ್ಕೆ ಟ್ರಯಲ್ ನಡೆಸಬೇಕಾಗತ್ತೆ, ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕಾಗತ್ತೆ. ದೀಸ್ ಆರ್ ಚೀಟಿಂಗ್ ಕೇಸಸ್. ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದೀಸ್ ಆರ್ ಚೀಟಿಂಗ್ ಕೇಸಸ್. ಇದು ಭೂ ಹಗರಣ ಅನ್ನೋದು ಬಹಳ ಹಳೆಯಿಂದ ಬಂದಿದ್ದು. ನಾನು ಹಿಂದೆ ತುಂಬಾ ಕೇಳಿದ್ದೀನಿ, ಒಂದೆರಡು ಆರ್ಟಿಕಲ್ ಮಾಡಿದ್ದೇನೆ. ಬಟ್ ಇದು ಕಾಗದ ಪತ್ರಗಳು ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡು ಹೋದಾಗ ಕೆಲವು ಏನಂದ್ರು ಪೊಲೀಸ್ ಆಫೀಸರ್ಸ್, ಇದು ಕೋರ್ಟಿಗೆ ಸಂಬಂಧಪಡ್ತದೆ, ಯಾಕಂದ್ರೆ ಎಲ್ಲ ಕಾಗದ ಪತ್ರಗಳು ಅವ್ರದ್ದು ಇರ್ತದೆ, ನೀವು ಹೆಂಗಾಯ್ತು ನೋಡಿ, ನೀವು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇದರಲ್ಲಿ ಕ್ರಿಮಿನಲ್ ಆಫೆನ್ಸ್ ಇಸ್ ಇಂಪರ್ಸನೇಷನ್, ಫೋರ್ಜರಿ. ಇದು ನಾವು ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಮಿಸ್ಗೈಡ್ ಆಗುವಂತ ಅವಶ್ಯಕತೆ ಇಲ್ಲ. ಸಿವಿಲ್ ಡಿಸ್ಪ್ಯೂಟ್ ಬೇರೆ ಇರ್ತದೆ, ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ. ಬೇರೆ ಯಾವ ಹೆಸರಿನಲ್ಲಿ ಇರುವಂತ ಹೊಲವನ್ನು ಬೇರೆಯವನು ನಿಂತು ಇಂಪರ್ಸನೇಷನ್ ಮಾಡಿ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದ್ರೆ ಕ್ರೈಮ್ ಆಗಿದೆ. ನಾವು ನಮ್ಮ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನು. ಈಗ ಮುಂದಿನ ಇಂಥವ್ರು ಬಹಳ ಜನ ಇದ್ದಾರೆ ಸರ್ ಹೊರಗಡೆ, ಎದುರ್ಕೋತಾರೆ. ಕರೆಕ್ಟ್, ಅದೇ ಕೋರ್ಟ್ ಕಚೇರಿ ಎಲ್ಲ ಅಡ್ಡಾಡೋದು ಈಗ ಹೇಳಿದ್ರಲ್ಲ ಹಾಗೆ ಅಂತ ಹೇಳಿ. ಈಗ ಅವ್ರಿಗೆ ನೀವ್ ಏನ್ ಹೇಳ, ಬಟ್ ಲಾಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವ್ರು 25 ಲಕ್ಷ ಕಳ್ಕೊಂಡಿದ್ದಾರೆ. ರಿಟೈರ್ಡ್ ಮನುಷ್ಯ 25 ಲಕ್ಷ ಕಳ್ಕೊಂಡಿದ್ದಾರೆ. ಸೇವಿಂಗ್ ಆಗಿರುತ್ತೆ. ರಿಟೈರ್ಡ್ ಆದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂತ ಪ್ಲಾನ್ ಮಾಡಿರ್ತಾರೆ. ಮತ್ತೆ ಅವ್ರದೇ ಹೋಗಿದೆ, ಮತ್ತೆ ಏನ್ ಪ್ರಯೋಜನ? ನೀವು ಹಣ ವಾಪಸ್ ಹೇಗ್ ಬರ್ತದೆ? ರಿಕವರಿ ಆಗ್ಬೇಕು. ನೀವು ಕೇಸೇ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತಾರೆ ನಿಮ್ಗೆ? ಮತ್ತೆ ಯಾರು ಆರೋಪಿ ಇದ್ದಾರೆ ಅವರಿಗೆ ಸಹ ನೀವು ಅಕೌಂಟೇಬಲ್ ಮಾಡ್ಬೇಕಲ್ಲ. ಕೇಸ್ ಆಗ್ಲೇಬೇಕು. ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಲ್ಲಿ ನಾವು ಖಂಡಿತ ಅದರ ಮೇಲೆ ಆಕ್ಷನ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಲಾಗುವುದು, ಇನ್ವೆಸ್ಟಿಗೇಟ್ ಮಾಡಲಾಗುವುದು. ಆಯ್ತು, ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।